ಬೆಳ್ತಂಗಡಿಯ ಎಲ್ಲ ಪತ್ರಿಕಾ ಬಂಧುಗಳಿಗೆ ನಮಸ್ಕಾರ. ನಿಮಗೆ ಗೊತ್ತಿರೋ ಹಾಗೆ ಲೋಕಸಭಾ ಚುನಾವಣೆ ಪ್ರಕ್ರಿಯೆ ನಡೀತಾ ಇದೆ. ಈ ಸಂದರ್ಭದಲ್ಲಿ ದಕ್ಷಿಣ ಕನ್ನಡ ಜಿಲ್ಲೆಯ ದಕ್ಷಿಣ ಕನ್ನಡ ಲೋಕಸಭಾ ಕ್ಷೇತ್ರದಲ್ಲಿ ಹೋರಾಟಗಾರರಾಗಿರುವಂಥ ಮಹೇಶ್ ಶೆಟ್ಟಿ ತಿಮರೋಡಿ ಅವರು ಸೌಜನ್ಯ ಅನ್ನುವಂಥ ಹೆಣ್ಣುಮಗಳು ಅತ್ಯಾಚಾರಕ್ಕೊಳಗಾಗಿ ಕೊಲೆಯಾದ ಸಂಬಂಧ ಸರಿಯಾದ ರೀತಿಯಲ್ಲಿ ತನಿಖೆ ಆಗಬೇಕು, ಸರಿಯಾದ ರೀತಿಯಲ್ಲಿ ತನಿಖೆ ಆಗಿಲ್ಲ, ನಿಜವಾದ ಅಪರಾಧಿಗಳನ್ನು ತನಿಖಾ ಸಂಸ್ಥೆ ಶಿಕ್ಷೆಗೆ ಒಳಪಡಿಸಿಲ್ಲ ಅನ್ನುವಂಥ ಹೋರಾಟವನ್ನು ಸುಮಾರು 12 ವರ್ಷಗಳಿಂದ ಅವರು ಮಾಡಿಕೊಂಡು ಬರ್ತಾ ಇದ್ದ ಅವರು ಈಗ ಈ ಲೋಕಸಭಾ ಚುನಾವಣೆಯಲ್ಲಿ ಬೇರೆ ಯಾವುದೇ ರಾಜಕೀಯ ಪಕ್ಷಗಳು ಅಂದರೆ ಕಾಂಗ್ರೆಸ್ ಆಗ್ಬೋದು, JDS ಆಗ್ಬೋದು, BJP ಆಗಬಹುದು, ಅವರು ಎತ್ತಿದ್ದಂಥ ಸೌಜನ್ಯಗೆ ನ್ಯಾಯ ದೊರಕಬೇಕು ಅನ್ನುವಂಥ ಹೋರಾಟ ಏನಿದೆ, ಆ ಹೋರಾಟಕ್ಕೆ ಬೆಂಬಲ ವ್ಯಕ್ತಪಡಿಸಿಲ್ಲ ಅನ್ನುವಂಥ ಕಾರಣ ಕೊಟ್ಟು ದಕ್ಷಿಣ ಕನ್ನಡ ಲೋಕಸಭಾ ಕ್ಷೇತ್ರದ ಮತದಾರರನ್ನು ನೀವು ನೋಟಾಗಿ ಮತ ಚಲಾಯಿಸಿ ಅನ್ನುವಂಥ ಕರೆಯನ್ನು ಕೊಡ್ತಾ ಇರುವಂಥದ್ದು KRS ಪಕ್ಷದ ಗಮನಕ್ಕೆ ಬಂದಿದೆ. ಈ ಸಂದರ್ಭದಲ್ಲಿ ಮಹೇಶ್ ಶೆಟ್ಟಿ ತಿಮರೋಡಿ ಅವರಿಗೆ KRS ಪಕ್ಷ ನಾನೇ ರಾಜ್ಯ ಉಪಾಧ್ಯಕ್ಷರ ನೆಲೆಯಲ್ಲಿ ಅವರಿಗೆ ಒಂದು ಪತ್ರವನ್ನು ಬರೆದಿದ್ದೀನಿ. ಪ್ರಜಾಸತ್ತಾತ್ಮಕ ವ್ಯವಸ್ಥೆಯಲ್ಲಿ ಮತದಾರರು ಸ್ಪಷ್ಟವಾಗಿ ಯಾವುದಾದ್ರೂ ಒಂದು ಪಕ್ಷದ ಜೊತೆಯಲ್ಲಿ ಇರಬೇಕು. ಕೆಲವೊಮ್ಮೆ ಅದು ಸಾಧ್ಯವಾಗದೇ ಇದ್ದಂಥ ಸಂದರ್ಭದಲ್ಲಿ ಯಾರೂ ಅಭ್ಯರ್ಥಿಗಳು ಮತದಾರರಿಗೆ ಇಡಿಸಲಿಲ್ಲ ಮತ್ತು ಮತದಾರರು ಬಯಸುವಂಥ ರೀತಿಯಲ್ಲಿ ಅಭ್ಯರ್ಥಿ ಇಲ್ಲದೇ ಇದ್ದಾಗ ನನ್ನ ಮತ ಯಾರಿಗೂ ಇಲ್ಲ ಅನ್ನುವಂಥ ಆಪ್ಷನ್ ಏನಿದೆ, ನೋಟಾ ಆಪ್ಷನ್ ಇದ್ದೇ ಇದೆ, ಅದಕ್ಕೆ ಮತ ಚಲಾಯಿಸುವಂಥದ್ದು ಅರ್ಥಗರ್ಭಿತವಾದದ್ದು. ಆದರೆ ಈ ಸಂದರ್ಭದಲ್ಲಿ ಮಹೇಶ್ ಶೆಟ್ಟಿ ತಿಮರೋಡಿ ಅವರು ಹಲವಾರು ಹೋರಾಟಗಳನ್ನು ಮಾಡಿರ್ಬೋದು. ಅವರು ಎತ್ಕೊಂಡಂಥ ಮುಖ್ಯವಾದ ಹೋರಾಟ ಸೌಜನ್ಯ ಪರವಾದಂಥ ಸೌಜನ್ಯಗೆ ನ್ಯಾಯ ದೊರಕಬೇಕು ಅನ್ನುವಂಥ ವಿಚಾರ ಆಗಿತ್ತು. ಅವರು ಆ ಹೋರಾಟಗಳನ್ನು ಅವರ ಯಾವುದೇ ಹಿಂದಿನ ತತ್ವ ಸಿದ್ಧಾಂತಗಳು ಏನಿದೆಯೋ ಅದನ್ನು ಸೇರಿಸ್ಕೊಂಡು ಅವರು ಮಾಡ್ತಾ ಇದ್ರೂ ಕೂಡ ಕರ್ನಾಟಕ ರಾಷ್ಟ್ರ ಸಮಿತಿ ಪಕ್ಷ ಕೂಡ ಕರ್ನಾಟಕದ ಮಹಿಳೆಯರ ಹಿತವನ್ನು ಕಾಯೋದಕ್ಕೆ ಕರ್ನಾಟಕ ರಾಜ್ಯದಲ್ಲಿ ಸಕ್ರಿಯವಾಗಿರುವಂಥ ರಾಜಕೀಯ ಪಕ್ಷಗಳು ಮತ್ತು ಕರ್ನಾಟಕ ರಾಜ್ಯ ಸರ್ಕಾರ ಬದ್ಧವಾಗಬೇಕು. ಸೌಜನ್ಯ ಅನ್ನುವಂಥದ್ದೊಂದು ಪ್ರಕರಣ ಮೈಲುಗಲ್ಲಾಗಬೇಕು ಕರ್ನಾಟಕ ರಾಜ್ಯದ ಇತಿಹಾಸದಲ್ಲಿ. ಕರ್ನಾಟಕದ ಹೆಣ್ಣು ಮಕ್ಕಳು ನಿರ್ಭಯವಾಗಿ ಇಡೀ ರಾಜ್ಯಾದ್ಯಂತ ಸಂಚರಿಸುವಂಥ ಒಂದು ವಾತಾವರಣವನ್ನು ಸೃಷ್ಟಿ ಮಾಡೋದಕ್ಕೆ ಬೇಕಾಗಿರುವಂಥ ಒಂದು ಸಂದರ್ಭವನ್ನು ರಾಜ್ಯ ಸರ್ಕಾರ ಜವಾಬ್ದಾರಿ ತೆಗೆದುಕೊಂಡು ಸೃಷ್ಟಿ ಮಾಡಬೇಕು ಅಂತ ಹೇಳಿ KRS ಪಕ್ಷವು ಬೆಳ್ತಂಗಡಿಯಿಂದ ಬೆಂಗಳೂರಿನವರೆಗೆ ಸುಮಾರು 350 ಕಿಲೋಮೀಟರ್ಗಳ ಪಾದಯಾತ್ರೆಯನ್ನು ಮಾಡಿತ್ತು. ಮಹೇಶ್ ಶೆಟ್ಟಿ ತಿಮರೋಡಿ ಅವರು ಕರ್ನಾಟಕ ರಾಷ್ಟ್ರ ಸಮಿತಿ ಪಕ್ಷವು ದಕ್ಷಿಣ ಕನ್ನಡ ಲೋಕಸಭಾ ಕ್ಷೇತ್ರಕ್ಕೆ ಅಭ್ಯರ್ಥಿಯನ್ನು ಹಾಕಿದೆ ಅನ್ನುವಂಥದ್ದು ಅವ್ರಿಗೆ ಗೊತ್ತಿದೆಯೋ ಗೊತ್ತಿಲ್ಲ, ಆದರೆ ಅವರ ಗಮನಕ್ಕೆ ನಾವು ತಂದಿದ್ದೀವಿ. ಈ ಹಂತದಲ್ಲಿ ಅವರು ಯಾವ ವಿಚಾರವನ್ನು ಎತ್ಕೊಂಡು ಸೌಜನ್ಯ ಪ್ರಕರಣವನ್ನು ಎತ್ಕೊಂಡು ಹೋರಾಟ ಮಾಡ್ತಾಯಿದ್ರು ಆ ಹೋರಾಟವನ್ನು ಉಲ್ಲೇಖ ಮಾಡಿ ಇದರ ಜೊತೆಯಲ್ಲಿ ಯಾರೂ ನಿಂತಿರಲಿಲ್ಲ, ಆ ಕಾರಣದಿಂದಾಗಿ ನೀವು ಬೇರೆ ಯಾವುದೇ ಪಕ್ಷಗಳಿಗೆ ಮತ ಹಾಕಬೇಡಿ, ನೋಟಾಗಿ ಮತ ಹಾಕಿ ಅಂತ ಹೇಳಿರುವಂಥದ್ದು ಅವರ ನಿಲುವೇನಿದೆ, ಆ ನಿಲುವು ಅಷ್ಟು ಸಮಂಜಸವಾಗಿಲ್ಲ ಅನ್ನುವಂಥದ್ದನ್ನು ಅವರ ಗಮನಕ್ಕೆ ತಂದು ದಕ್ಷಿಣ ಕನ್ನಡ ಜಿಲ್ಲಾ ಜನ ಯಾವುದೇ ರಾಜಕೀಯ ಪಕ್ಷ ಸೌಜನ್ಯ ವಿಚಾರದಲ್ಲಿ ನ್ಯಾಯ ದೊರಕಿಸಬೇಕು ಅನ್ನುವಂಥ ಹೋರಾಟದಲ್ಲಿ ಭಾಗವಹಿಸಿಲ್ಲ ಅಂತ ಅಂದ್ಕೊಳ್ಬಾರ್ದು, ಅದು ಸರಿಯಲ್ಲ. ಮತ್ತು KRS ಪಕ್ಷ ಸುಮಾರು 13 ದಿನಗಳ ಕಾಲ ಪಾದಯಾತ್ರೆಯನ್ನು ನಡೆಸಿತ್ತು. 100 ಜನ ಕಾರ್ಯಕರ್ತರ ಸಹಭಾಗಿತ್ವದಲ್ಲಿ KRS ಪಕ್ಷ ಅದನ್ನು 14 ದಿನಗಳ ಕಾಲ ಪಾದಯಾತ್ರೆ ಮಾಡೋದು ಸುಲಭದ ವಿಚಾರವೂ ಅಲ್ಲ, ಅದಕ್ಕೆ ಬೇಕಾದಷ್ಟು ಡೆಡಿಕೇಶನ್ ಬೇಕಾಗುತ್ತೆ. ಇದು ದಕ್ಷಿಣ ಕನ್ನಡ ಜಿಲ್ಲೆಯಲ್ಲಿ ಪ್ರಜ್ಞಾವಂತರ ಜಿಲ್ಲೆಯಾದಂಥ ದಕ್ಷಿಣ ಕನ್ನಡ ಜಿಲ್ಲೆಯ
ಹೆಣ್ಮಕ್ಳನ್ನೂ ಒಳಗೊಂಡಂತೆ ಪ್ರಜ್ಞಾವಂತರೆಲ್ಲರಿಗೂ ಸೇರಿ ಇಡೀ ರಾಜ್ಯದ ಜನಗಳಿಗೆ ಸಂದೇಶವನ್ನು ಕೊಟ್ಟು KRS ಪಕ್ಷ ಯಾವ ವಿಚಾರದ ಜೊತೆಯಲ್ಲಿ ನಿಲ್ಲುತ್ತೆ ಎನ್ನುವಂಥ ಒಂದು ಸಂದೇಶವನ್ನು ಅವತ್ತು ಕೊಟ್ಟಿತ್ತು. ಹಾಗಾಗಿ ದಕ್ಷಿಣ ಕನ್ನಡ ಜಿಲ್ಲೆಯ ಮತದಾರರು ಮತ್ತು ಪ್ರಜ್ಞಾವಂತರು, ಅಣ್ಣ ತಮ್ಮಂದಿರು ಮತ್ತು ಅಕ್ಕ ತಂಗಿದಿರು KRS ಪಕ್ಷದ ಈ ಹೋರಾಟವನ್ನು ಗಮನಿಸಬೇಕು. ಮತ್ತು ಮಹೇಶ್ ಶೆಟ್ಟಿ ತಿಮರೋಡಿ ಅವರು ತೆಗೆದುಕೊಂಡಿರುವಂಥ ನಿಲುವು ಮತ್ತು ಅವರು ಕೊಟ್ಟಿರುವಂಥ ಕರೆ ಏನಿದೆ, ಆ ಕರೆಯನ್ನು ಅವರು ಹಿಂಪಡೆದು ಕರ್ನಾಟಕ ರಾಷ್ಟ್ರ ಸಮಿತಿ ಪಕ್ಷ ಈ ವಿಚಾರದಲ್ಲಿ ಹೋರಾಟದಲ್ಲಿ ಭಾಗವಹಿಸಿದ್ದಾದ್ದರಿಂದ KRS ಪಕ್ಷ ಜೊತೆಯಲ್ಲಿ ಸಪೋರ್ಟ್ ಮಾಡಿ ಅಂತ ಹೇಳುವಂಥದ್ದನ್ನು ಅವ್ರು ಮಾಡಬೇಕು ಅಂತ ಈ ಸಂದರ್ಭದಲ್ಲಿ ಅವರಿಗೆ ಪತ್ರವನ್ನು ಬರೀಲಾಗಿದೆ. ಅದನ್ನು ಪತ್ರ ಬರೆದು ಅಷ್ಟೇ ಸಾಲೋದಿಲ್ಲ, ಈ ಪತ್ರವನ್ನು ಬರೆದಿರೋದ್ರ ಹಿಂದೆ ಏನು ತಾರ್ಕಿಕ ಅಂಶಗಳಿದೆ ಅಂತ ಅನ್ನುವಂಥದ್ದನ್ನು ದಕ್ಷಿಣ ಕನ್ನಡ ಲೋಕಸಭಾ ಕ್ಷೇತ್ರದ ಪ್ರತಿಯೊಬ್ಬರಿಗೂ, ಹಾಗೆ ಕರ್ನಾಟಕ ರಾಜ್ಯದ ಪ್ರತಿಯೊಬ್ಬರಿಗೂ ತಲುಪಿಸಬೇಕಾಗಿರುವಂಥ ಜವಾಬ್ದಾರಿ ಕರ್ನಾಟಕ ರಾಷ್ಟ್ರ ಸಮಿತಿ ಪಕ್ಷದ್ದು ಅನ್ನುವಂಥ ಕಾರಣಕ್ಕೆ ಇವತ್ತು ಪತ್ರಿಕಾಗೋಷ್ಠಿ ಮುಖಾಂತರ ನಾವು ಈ ವಿಚಾರವನ್ನು ಹೇಳ್ತಾ ಇದ್ದೀವಿ. ದಕ್ಷಿಣ ಕನ್ನಡ ಜಿಲ್ಲೆಯ ಎಲ್ಲ ಲೋಕಸಭಾ ಕ್ಷೇತ್ರದ ಮತದಾರ ಬಂಧುಗಳು ಕರ್ನಾಟಕ ರಾಷ್ಟ್ರ ಸಮಿತಿ ಪಕ್ಷದ ಸೌಜನ್ಯ ಪರ ಹೋರಾಟವನ್ನು ಗಮನಿಸಿಕೊಂಡು ಸೌಜನ್ಯ ಪರ ನಿಂತಂಥ ಕರ್ನಾಟಕ ರಾಷ್ಟ್ರ ಸಮಿತಿ ಪಕ್ಷಕ್ಕೆ ಮತವನ್ನು ಹಾಕಬೇಕು, ನೋಟಾಗೆ ಹಾಕೋದ್ರ ಬದಲು ಅಂತ ನಾನು ಕೇಳ್ತೀನಿ. ಖಂಡಿತ ಜನತಾದಳ, ಕಾಂಗ್ರೆಸ್, BJP ಪಕ್ಷಗಳು ಈ ವಿಚಾರದಲ್ಲಿ ಯಾವುದೇ ಸ್ಪಷ್ಟವಾದಂಥ ತೀರ್ಮಾನವನ್ನು ತೆಗೆದುಕೊಂಡಿರಲಿಲ್ಲ. ಅದು ನಮಗೆ ರಾಜಕೀಯವಾಗಿ ಹಿನ್ನಡೆ ಆಗ್ಬೋದು ಅಂತ ಅನ್ನುವಂಥ ಕಾರಣಕ್ಕೆ ಸ್ಪಷ್ಟ ನಿಲುವು ತೆಗೆದುಕೊಳ್ಳದೇನೆ ಹಿಂಬಾಗಿಲಲ್ಲಿ ಕೆಲವರನ್ನು ಬೆಂಬಲಿಸ್ತಾ ಇದ್ದಂಥ ಕೆಲಸಗಳನ್ನು ಮಾಡ್ತಾಯಿದ್ವು. ಆದರೆ ಕರ್ನಾಟಕ ರಾಷ್ಟ್ರ ಸಮಿತಿ ಪಕ್ಷ ಯಾವುದೇ ವಿಚಾರಗಳಲ್ಲಿ ಸ್ಪಷ್ಟವಾಗಿ ನಿಲ್ಲುತ್ತೆ ಎನ್ನುವಂಥ ಸಂದೇಶವನ್ನು ಹಿಂದೇನೂ ಕೊಟ್ಟಿತ್ತು. ಹಾಗಾಗಿ ಈ ಸಂದರ್ಭದಲ್ಲಿ ಮಹೇಶ್ ಶೆಟ್ಟಿ ತಿಮರೋಡಿ ಅವರಿಗೆ ಮತ್ತು ಮಹೇಶ್ ಶೆಟ್ಟಿ ತಿಮರೋಡಿ ಅವರ ಮಾತುಗಳಿಗೆ ಗೌರವ ಕೊಡುವಂಥವರಿಗೆ ಮತ್ತು ಹಾಗೆ ದಕ್ಷಿಣ ಕನ್ನಡ ಲೋಕಸಭಾ ಕ್ಷೇತ್ರದ ಪ್ರತಿಯೊಬ್ಬ ಮತದಾರರಿಗೂ ಮಹಿಳೆಯರ ಮಾನ, ಘನತೆ, ಗೌರವಗಳು ಉಳಿಬೇಕು ಅಂತ ಆಲೋಚನೆ ಮಾಡುವಂಥ ಪ್ರತಿಯೊಬ್ಬರಿಗೂ ಆ ನಿಟ್ಟಿನಲ್ಲಿ ಕಾರ್ಯಪ್ರವೃತ್ತವಾಗಿರುವಂಥ KRS ಪಕ್ಷದ ಜೊತೆಯಲ್ಲಿ ನಿಲ್ಲಬೇಕು ಅಂತ ನಾನು ಈ ಸಂದರ್ಭದಲ್ಲಿ ಮನವಿ ಮಾಡ್ತಾ ಇದ್ದೀನಿ. ಅದಕ್ಕೆ ಪೂರಕವಾಗಿ ಕರ್ನಾಟಕ ರಾಷ್ಟ್ರ ಸಮಿತಿ ಪಕ್ಷ ರಂಜಿನಿ ಎಂ ಎನ್ನುವಂಥ ಹೆಣ್ಣುಮಗಳು ಸುಳ್ಯದವರವರು ಅವರನ್ನು ಕರ್ನಾಟಕ ರಾಷ್ಟ್ರ ಸಮಿತಿ ಪಕ್ಷದ ಅಭ್ಯರ್ಥಿಯನ್ನಾಗಿ ಇಲ್ಲಿ ಕಣಕ್ಕಿಳಿಸಿದೆ. ಅವರು ಸುಮಾರು 10 ದಿನಗಳ ಕಾಲ ನಡೆದ 14 ದಿನಗಳ ಕಾಲದ ಪಾದಯಾತ್ರೆಯಲ್ಲಿ 10 ದಿನಗಳ ಕಾಲದ ಪಾದಯಾತ್ರೆಯಲ್ಲಿ ಕರ್ನಾಟಕ ರಾಷ್ಟ್ರ ಸಮಿತಿ ಪಕ್ಷ ನಡೆಸಿದಂಥ 10 ದಿನಗಳ ಕಾಲದ ಪಾದಯಾತ್ರೆಯಲ್ಲಿ ಅವರು ಭಾಗವಹಿಸಿದರು. ಅವರ ಬದ್ಧತೆ, ಸೌಜನ್ಯ ಅನ್ನುವಂಥ ಹೆಣ್ಣುಮಕ್ಳಿಗಾಗಿರುವಂಥ ಅನ್ಯಾಯ ಏನಿದೆ ಅದು ನಿಲ್ಲಬೇಕು ಅನ್ನುವಂಥ ಅವರ ಬದ್ಧತೆಯನ್ನು ಗಮನಿಸಿ ಅವರನ್ನು ಅಭ್ಯರ್ಥಿ ಮಾಡಿರೋದು. ಹಾಗಾಗಿ ನೋಟಾಗೆ ಮತ ಹಾಕುವಂಥದ್ದು ಒಂದು ರೀತಿಯಲ್ಲಿ ಪರೋಕ್ಷವಾಗಿ ಯಾರಿಗೂ ಅನುಕೂಲ ಮಾಡಿಕೊಡಬೇಕು ಅಂತ ಅನ್ನುವಂಥ ಭಾವನೆಗಳು ಸಮಾಜಕ್ಕೆ ಬರಬಾರ್ದು. ನೇರವಾಗಿ ಆ ಎಲ್ಲ ಹೋರಾಟಗಳಲ್ಲಿ ಸಕ್ರಿಯವಾಗಿ ಭಾಗವಹಿಸಿದಂಥ ರಂಜಿನಿಯವರು ಈಗ ಈ KRS ಪಕ್ಷದ ಮುಖ ಆಗಿರೋದ್ರಿಂದ, ಅಭ್ಯರ್ಥಿ ಆಗಿರೋದ್ರಿಂದ ಅವರನ್ನು ಬೆಂಬಲಿಸಬೇಕು ಅಂತ ಈ ಸಂದರ್ಭದಲ್ಲಿ ನಾನು ದಕ್ಷಿಣ ಕನ್ನಡ ಲೋಕಸಭಾ ಕ್ಷೇತ್ರದ ಎಲ್ಲ ಮತದಾರರನ್ನು ಈ ಸಂದರ್ಭದಲ್ಲಿ ಕೋರ್ಕೊಳ್ತಾ ಇದ್ದೀನಿ. ನಮಸ್ಕಾರ.